ಮಾಡಕ್ ಯೋಗ್ಯವಾದ ಜಾಗನ ಇದು? ಕಾಲಿಟ್ಟಿದ ಹಾಗೆ ಚಾಕು ಚೂರಿ ಚೈನು. ಅಬ್ಬಬ್ಬಬ್ಬ, ನಾಗರಿಕತೆ ಅನ್ನೋದೇ ಬೇಡವಾ? ಅನ್ಎಜುಕೇಟೆಡ್ ಅನ್ಕಲ್ಚರ್ಡ್ ಪೀಪಲ್ ಪಾಪ ಅಷ್ಟೊಂದ್ ಜನ ಹೊಡಿತಾ ಇದ್ರೆ ಅದನ್ನ ಹಲ್ಕಿಕೊಂಡು ನೋಡೋದಕ್ಕೆ 101 ಜನ ಒಬ್ಬರಾದ್ರೂ ಬಿಡಿಸೋದ್ ಬೇಡ್ವಾ? ಮನೆ ಹೊಡ್ಕೋಕ್ ಮುಂಚೆ ನಾವಿಲ್ಲಿರೋಕ್ ಸಾಧ್ಯನಾ ಅಂತ ಯೋಚನೆನಾದ್ರೂ ಮಾಡೋದ್ ಬೇಡ್ವಾ ನೀವು? ಉಷಾ, ಏನಿದು? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಿಮ್ಮ ಅಪ್ಪನ ಮೇಲೆ ಹಾಕೋಗಾಡ್ತಿದ್ಯಲ್ಲ. ಇನ್ನೇನ್ ಮಮ್ಮಿ, ನಮಗೂ ಇಬ್ರು ಹೆಣ್ಮಕ್ಳಿದ್ದಾರೆ. ಇಂಥ ವಾತಾವರಣ ಮಕ್ಕಳ ಭವಿಷ್ಯದ ಮೇಲೆ ಎಂಥ ಪರಿಣಾಮ ಬೀರ್ಬಹುದು ಅಂತ ಯೋಚನೆ ಮಾಡೋ ಶಕ್ತಿ ಡ್ಯಾಡಿಗಿಲ್ಲ. ಇವರೇ ತಿಳಿ ಹೇಳೋ ವಿವೇಕ ನಿನಗಿಲ್ಲ. ನಿಮ್ಮ ಓಬಿರಾಯನ್ ಕಾಲದ ವರ್ತನೆಯಿಂದ ನಾವು ನರಕಯಾತನೆ ಅನುಭವಿಸ್ಬೇಕಾಗತ್ತೆ. ಈಗಲೇ ಹೀಗೆ, ಮುಂದೆ ಹೇಗೋ. ದಿನವಿದೆ ಮಂಜುಳ ಸಂಗೀತ ಮೋದಮಯ. ಕಾಮಿನಿ, 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 ಇಲ್ಲಾಗ್ಬಿಟ್ಲಪ್ಪ ಇವಳು. ನಮಸ್ಕಾರಗಳು. ಕಾಮಿನಿ, ಕಾಮಿನಿ, ಈ ಸ್ಪಿರಿಟ್ ಬೆಳೆಸಿದ ಸಾರಾಯ ಕುಡಿಯಕ್ಕಿಂತ ಜಾಂಡಿಸ್ ರೋಗ ಬಂದಿರೋ ಹುಚ್ಚ ಕುಡಿಯೋದು ಎಷ್ಟೋ ಮೇಲು. ಅಲ್ಲ, ಬೆಳ್ಸಕ್ಕೂ ಒಂದ್ ರೀತಿ ಮಿತಿ ಬೇಡವಾ? ತಿನ್ನೋ ಅಕ್ಕಿ ತಗೋ ಬೆರಕೆ, ಸರ್ಕಾರ ತಗೋ ಬೆರಕೆ, ಹುಟ್ಟೋ ಮಕ್ಕಳು ತಗೋ ಅದು ಬೆರಕೆ. ಏಯ್ ಬೈಲೆ, ಏನಪ್ಪ? ಹೋಗಿ ಒಂದ್ ಕ್ವಾರ್ಟರ್ ತಗೊಂಬ. ಆಗೋದಿಲ್ಲ. ಯಾಕೆ? ಕಾಸು ಕೊಡೋವರೆಗೂ ನಮ್ ಯಜಮಾನ ಖಾಲಿ ಗ್ಲಾಸ್ ಕೂಡ ಕೊಡಬೇಡ ಅಂತ ಹೇಳಿದ್ದಾರೆ. ನನ್ನ ಕೆಪಾಸಿಟಿ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ? ಹುಟ್ಟಿದಾಗಿನಿಂದ ಮಿಲಿಟರಿ ರಮ್ ಕುಡಿದವನು. ಆ ದಾಕ್ಷಿಣ್ಯಕರು ಒಂದ್ ಕ್ವಾರ್ಟರ್ ತಗೊಂಬರ. ನೀನ್ ಮಿಲಿಟರಿ ರಮ್ ಆದ್ರೂ ಕುಡಿ, ಫಾರಿನ್ ಸ್ಕಾಚ್ ಆದ್ರೂ ಕುಡಿಯಯ್ಯ. ನೀನು ಈಗ ಒಂದು ಕ್ವಾರ್ಟರ್ ಬೇಕು ಅಂತ ಇದ್ರೆ ಕಾಸೆತ್ತು, ಇಲ್ಲ ರೈಟ್ ಹೇಳಿ. ನನ್ನ ಅವಮಾನ ಮಾಡ್ತಾ ಇದೀಯನಾ? ಹೋಗ ಪಟ್ಟು ತಂಬ. ಅಯ್ಯ ನೀನ್ ಜನ್ಮಕ್ಕೆ. ತಗೋ. ಇನ್ನೊಂದು ಕ್ವಾರ್ಟರ್ ತಗೊಂಬ. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ಕೂಗಾಡುತ್ತ ನಿಂತ ಕುಡಿ. ಹಾಡುತ್ತಿರೆ ಏನು ಆ ಟಿವಿ ಮೇಲೆ ಕಲರ್ ಬಟ್ಲು ಯಾಕಣ್ಣ ಇಟ್ಟಿರೋದು? ಯಾಕಣ್ಣ ಹೊಡ್ತಿತ್ತು? ಹೇಳ ಮೇಲೆ ನಿಮ್ಮಂತವ್ರು ಇರೋದ್ರಿಂದನೇ ಕಣೋ ಜನಗಳು ಕುಡುಕರ್ನ ಕಂಡ್ರೆ ಬೈಯೋದು. ಟಿವಿ ಮೇಲೆ ಕಲ್ಲರ್ ಬಾಟ್ಲು ಯಾಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ದ ಮೇಲೆ ಇನ್ನು ಎಂಡ್ರು ಮಕ್ಕಳನ್ನ ಹೆಂಗೋ ನಿಭಾಯಿಸ್ತೀಯಾ? ಹೋಗ್ಲಿ, ಬಾಟ್ಲು ಯಾಕೆ ಇಟ್ಟಿದ್ದಾರೆ ಅಂತ ಹೇಳೋಣ. ಅಯ್ಯೋ, ಟಿವಿ ಮೇಲೆ ಕಲ್ಲರ್ ಬಾಟ್ಲು ಇಟ್ಟಿರೋದ್ರಿಂದನೇ ಕಣ, ಅದಕ್ಕೆ ಕಲ್ಲರ್ ಟಿವಿ ಅಂತ ಕರೆಯೋದು. ಓ ಬಾಗರು, ನಿಂಗೋಸ್ಕರನೇ ಕಾಯ್ತಾ ಇದ್ದೆ. ಇದೇನ ನಿನ್ನ ಅವಸ್ಥೆ? ಯಾವ್ದು? ಓ ಇದ ತುಂಬಾ ಸೆಕೆ ಗುರು, ಅದಕ್ಕೆ ಬಟ್ಟೆ ಬಿಸಾಕ್ಬಿಟ್ಟೆ. ಅಣ್ಣ ಬರೀ ಸುಳ್ಳು ಹೇಳ್ತಿದ್ದಾನೆ. ಎಷ್ಟೇ ಹೇಳಿದ್ರೆ ಕೇಳಿದೆ, ಪ್ಯಾಂಟು ಶರ್ಟು ಅಡ ಇಟ್ಟು ಕುಡಿದು ಗಲಾಟೆ ಮಾಡ್ತಿದ್ದಾನೆ. ಯಾವ ನೀವ್ ಯಾಕೆ ಹೋಗಲ್ಲ? ನಿಮ್ಗೆ ಎಷ್ಟು ಹೇಳಿ ಇಷ್ಟನೇ, ಈ ಜನದಲ್ಲಿ ಬುದ್ಧಿ ಬರಲ್ಲ. ನೋಡಿ,
ನಿಂತ್ಕೊಬಿಟ್ಟು ಪ್ಯಾಂಟ್ ಶರ್ಟ್ ನಿಂತ್ಕೊಳ್ಳಿ. ನಿಮ್ಗೆ ತಡಕೋ ಶಕ್ತಿ ಇಲ್ಲ ಅಂದ್ಮೇಲೆ ಯಾಕೆ ಶಂತ ಕುಡಿಬೇಕು? ಈ ರೀತಿ ರಸ್ತೆನ ಸರ್ವ ಮಾಡ್ಕೊಂಡ್ಬಂದ್ರೆ ನೋಡ್ದು ಹೋಗ್ಲಿಕ್ಕೋತಾರೆ. ಜಗವೆಲ್ಲ ಶಿವನಿಂದೆ, ಶಿವನೇ ಮುಂದೆ ನಾವವನಿಂದೆ. ನಾನು ಎಂಬುದು ನಾಯಿ ಸಮಾನ, ನೀನು ಎಂಬುದು ನಿರಾಭಿಮಾನ. ನಾನು ಎಂಬುದು ನಾಯಿ ಸಮಾನ. ನಾನು ಕಡೆ ಹೊಲವಳ್ಳಿ. ಇದೇನ್ಲ ನೀನ್ ನೋಡ್ತಾರ? ಹೋಗ್ಲಿ, ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದ್ಯಾ? ನೀನ್ ಹೆಂಡ್ರಿ ಚೆನ್ನಾಗಿದ್ದಾಳ? ಕಟ್ಕೊಂಡಿರೋ ಹೆಂಡತಿನ ಎಲ್ಲಿಡ್ಬೇಕು ಅಲ್ಲಿಟ್ರ ಲಕ್ಷಣ ಅಂತ ಈಗ ನನಗ್ ಗೊತ್ತಾಯ್ತು ಕಣೋ. ದಯವಿಟ್ಟು ಈ ರೀತಿ ಯಾರಿಗೂ ಐಡಿಯಾ ಕೊಡ್ಬೇಡ. ಕೊಟ್ಟು ಈ ನಿನ್ ದರಿದ್ರ ಮುಖ ಯಾರಿಗೂ ತೋರ್ಸ್ಬೇಡ. ಎಲ್ಲ ಜಗವೆಲ್ಲ ಯಾಕೆ ಈ ರೀತಿ ಐಡಿಯಾಗಳನ್ನ ಕೊಡ್ತೀಯ? ನಂಗಂಗ್ ಗೊತ್ತು ಗುರು, ನಮ್ ಜನ ಮದ್ವೆ ಆಗಿರೋ ಹೆಂಗಸರನ್ನು ಬಿಡಲ್ಲ ಅಂತ. ಅಯ್ಯ ಜಗವೆಲ್ಲ ಮುಖಾಯ ಮುಖ ಮುಲ. ಬಿಸಿ ಬಿಸಿ ಏನಿದೆ ಭಗವಂತ? ಪೂರಿ ಇದೆ, ದೋಸೆ ಇದೆ, ಪುಳಿಯೋಗರೆ ಇದೆ. ಅದಕ್ಕಿಂತ ಬಿಸಿ ಏನಿದೆ ಭಗವಂತ? ಈ ಹಂಚಿದೆ, ನನ್ ತಲೆ ಇದೆ. ನನ್ಗೆ ಖಾಲಿ ಕೊಡು, ಇವನ್ ಹಂಚ್ಕೊಡು. ಹಂಗೆ ಹೇಳ್ತೀಯ? ಅಯ್ಯಯ್ಯೋ ಕರೆಂಟ್ ಹೋಗ್ಬಿಡ್ತು. ಯಾಕೋ ಕಿಸ್ಕೊತಾ ಇದೆಯಾ? ಅಯ್ಯಯ್ಯೋ ಕರೆಂಟ್ ಹೋಗ್ಬಿಡ್ತು. ಏನಮ್ಮ ನಿನ್ ಹೆಸರೇನಮ್ಮ? ಉಷಾ ಅಂತಮ್ಮ. ಅಲ್ಲಿ ಮೋಟರ್ ಸೈಕಲ್ ರಿಪೇರಿ ಮಾಡ್ತಾ ಕೂತಿದ್ದಾನಲ್ಲ, ಅವ್ನಿಗೆ ಹೇಳೋರ್ ಕೇಳೋರು ಯಾರು ಇಲ್ವಾ? ಯಾಕಮ್ಮ ನಿನ್ಗೆ ಅಷ್ಟೊಂದ್ ಜನಕ್ಕೆ ರಕ್ತ ಸುರಿಯ ಹಾಗೆ ಒಂದೇ ಸಲ ಹೊಡೆದ್ನಲ್ಲ, ಅವ್ನಿಗೆ ಮನುಷ್ಯನ ರಾಕ್ಷಸನ? ನೀನ್ ತಿಳ್ಕೊಂಡಿರೋಷ್ಟು ಕಟಕ ಅಲ್ಲ ಕಣಮ್ಮ ಅವನು. ನೋಡಕ್ಕೆ ಸ್ವಲ್ಪ ಒರಟ ಕಾಣಿಸ್ತಾನಷ್ಟೇ. ಅವನ ಮನಸ್ಸು ಮಗುವಿನಂಥದ್ದು. ತನ್ನ ನೆರೆಹೊರೆಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಅನ್ಯಾಯನ ಕಂಡ್ರೆ ಸಿಡ್ದು ಬೀಳ್ತಾನೆ. ಇಂಥ ಬೆಲೆ ಕಟ್ಟಲಾರ್ದ ಮಾಣಿಕ್ಯ ಬೆಂಗಳೂರಿನಂಥ ಊರಲ್ಲಿ ಕೋಟಿಗೊಬ್ಬ ಅಮ್ಮ. ಇಷ್ಟು ವರ್ಷ ಅದೆಲ್ಲಿದ್ದೆ ದುರ್ಗವ್ವ? ಗಡ್ಡಿ ಹಿಡಿದು ನನ್ನ ನಾಡಿಗೆಗೆ ನಿನ್ನ ಕೈಯಾರು ನನ್ನ ಬಾಯಿಗೆ ಜೇನುತುಪ್ಪ ಬಿಟ್ಟಂಗ ಆತ್ಮ. ತಗೋದಿರ್ಗವ ದುಡ್ಡ. ನನ್ ಮಕ್ಳ, ನನ್ ಹೋಟ್ಲಲ್ಲಿ ಚೆನ್ನಾಗಿ ತಿಂದು ಲೆಕ್ಕ ಬರೆಸ್ತಾ ಇದ್ದವ್ರು ಇಲ್ಲಿ ಬಂದು ದುಡ್ಡು ಕೊಟ್ಟು ಜೊಲ್ಲು ಸುರಿಸ್ಕೊಂಡು ದೋಸೆ ತಿಂತಾ ಇದ್ದೀರಲ್ಲ, ಇದ್ಯಾವ ನ್ಯಾಯ? ನಿಂದು ಹೋಟ್ಲ ಸಾಲ ಕೊಟ್ರು ನೀನ್ ತವಾಸ ಬೇಡ ಕಣಯ್ಯ. ನೀನ್ ಕೊಟ್ಟು ಗಪ್ ತಿಂಡಿನೆಲ್ಲ ತಿಂದು ನಂದೊಂದು ಕಿಡ್ನಿನೇ ಫೇಲ್ಯೂರ್. ನಿಂದು ಒಂದು ಕೈಯಾದು, ನಿನ್ನ ಕೈಗೆ ಲಕ್ವ ಹೊಡೆಯ. ಅಲ್ಲಿ ನೋಡಯ್ಯ, ಕೈ ಅಂದ್ರೆ ಅದಯ್ಯ. ನೀನ್ ಸವಾಸ ಮಾಡಿದಕ್ಕೆ ನನ್ ಹೆಂಡತಿ ಪಕ್ಕದ ಬರದೆ ಬಿಟ್ಬಿಟ್ಲು. ಹೋಗಿ ಎಲ್ಲಾದ್ರೂ ಪಿಂಡ ಬರಕ್ ಸೇರ್ಕೋ. ಏನೇ ಬಿಟ್ರಿ, ನನ್ನ ಗಿರಾಕಿಗಳಿಗೆಲ್ಲ ತಲೆ ಕೆಡ್ಸಿ ನನ್ನ ಹೋಟ್ಲು ಮುಂದೆನೆ ನಿನ್ ಅಂಗಡಿ ಬಿಚ್ಚಿದ್ಯಲ್ಲ, ಯಾವನ್ ಕೇಳಿ ನಿನ್ನ ಅಡಪ ಬಿಚ್ಚಿದೆ? ತೇರಿ ನಿನ್ ನಾಳೆ ಲಿಂಗನ ಮೆಕ್ಕೆ. ನೀನ್ ಯಾವ ದಾಸಯ್ಯ ಅಂತ ನಿನ್ನನ್ನು ಕೇಳಿ ನನ್ನ ಅಂಗಡಿ ಓಪನ್ ಮಾಡ್ಬೇಕಯ್ಯ? ಈ ಏರಿಯಾ ಕಾಲಿಟ್ಟು ಇನ್ನು 3 ಗಂಟೆ ಆಗಿಲ್ಲ, ನನ್ ಮೇಲೆ ಜಬರ್ದಸ್ತ್ ಮಾಡ್ತೀಯೇನೆ? ನೋಡ್ತಾ ಇರೋ ನೀನ್ ಏನ್ ಮಾಡ್ತೀನಿ ಅಂತ. ನೀನ್ ಏನ್ ಕಿಸಿತಿ ಅಂತ ನನಗೂ ಚೆನ್ನಾಗ್ ಗೊತ್ತು. ಬಾಯಿ ಮುಚ್ಕೊಂಡು ಹೋಗ. ಹೆಣ್ಣು ಹುಡುಗಿ ಮೇಲೆ ರೋಪ್ ಆಗ್ತಿಯಲ್ಲ, ನಾಚಿಕೆ ಆಗಲ್ಲ. ಹೋಗ ಹೋಗ ಹೋಗಲು ಹೋಗಲು ಹೋಗಲು. ಗುರು 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 ಏನು ಕೃಷ್ಣ? ಮೊದ್ಲು ಆಟ ನಿಲ್ಸು. ಲೋಟ ತೊಳ್ಕೊಂಡು 3 ತುಟ್ಟಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದೆ, ಅದಕ್ಕೂ ಕಲ್ಬಿತ್ತು. ಏನಾಯ್ತು? ಅವಳು ಯಾವಳ ದುರ್ಗಿ ಅಂತೆ
ನಾನ್ ಹೋಟ್ಲ್ ಮುಂದೆ ಅವಳ ಅಂಗಡಿ ಬಿಚ್ಕೊಂಡು ನನ್ ಬಾಯಿಗೆ ಮಣ್ಣು ಹಾಕ್ಬಿಟ್ಲು. ನೀನ್ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಅವಳಿಗೊಂದು ಗತಿ ಕಾಣಿಸು. ಸ್ವಯಂ ಉದ್ಯೋಗ ಮಾಡೋದಕ್ಕೆ ಸರ್ಕಾರದವರೇ ಈ ಜನ ಆ ಜನ ಅಂತ ಸಹಾಯ ಮಾಡ್ತಿದ್ದಾರೆ. ಅಂತದ್ರಲ್ಲಿ ನಾವು ಅವ್ರ ಹೊಟ್ಟೆ ನೋಡಿದ್ರೆ ನೋಡ್ತಾರೆ ಮುಖಕ್ಕೆ ಉದ್ಯೋಗಿಲ್ಲ. ಅಯ್ಯ ನೀನ್ ಹೆಂಗ್ ಅನ್ಬಿಟ್ರೆ ನನ್ ಗತಿ. ನೋಡು ನಾನು ಕಳ್ಸಿನ ಬೇಡ, ನಾ ಅರ್ಜೆಂಟ್ ಕಾರ್ ಡಮ್ಲಿಕ್ಕೆ ಹೋಗ್ಬೇಕು. ಸಾಯಂಕಾಲ ಸಿಗ್ತೀನಿ. ಬಿಡ ಬಿಡ ಹೋಗ ಹೋಗ. ನಿನ್ ಟೈಮ್ ಚೆನ್ನಾಗೈತೆ ಅದಕ್ಕೆ ಹಿಂಗ್ ಮಾತಾಡ್ತೀಯ. ಏನ್ ಮಾಡೋದು, ನನ್ ಟೈಮ್ ಚೆನ್ನಾಗಿಲ್ಲ. ಅಲ್ಲ ಟೈಮ್ ಎಷ್ಟು? ಇಲ್ಲಿಂದ ಸೀದಾ ಹೋಗು, ಎಡಗಡೆ 2ನೇ ಸೇಟು ಅಂಗಡಿ. ಅಲ್ಲಿ ನಾನು ವಾಚ್ ಅಡ ಇಟ್ಟಿದ್ದೀನಿ. ಟೈಮ್ ಕೇಳ್ಕೊಂಡು ಹೋಗ್ತಾ ಇರು. ಸರಿ ಅಲ್ಲ. ರೈಟ್ ಹೇಳು.